ಹಿತವಾದ ತಂಪಾದ 2 ಗಂಜಿ ರೆಸಿಪಿನ ಮಾಡೋಣ ಬನ್ನಿ. ಇವತ್ತು ಪ್ರತಿ ದಿವಸ ಬೇರೆ ಬೇರೆ ಅಡಿಗೆ ಮಾಡ್ತಾ ಇರ್ತೀವಿ ಅಥವಾ ಒಂದೇ ಥರದ ಅಡಿಗೆ ಮಾಡಿ ಬೋರ್ ಆಗಿರುತ್ತೆ. ಅಂಥ ದಿನಗಳಲ್ಲಿ ಈ ರೀತಿ ಗಂಜಿ ಮಾಡ್ಕೊಂಡು ತಿಂದರೆ ತುಂಬ ಖುಷಿ ಅನಿಸುತ್ತೆ. ಒಂದು ಬಾರ್ಲಿ ಗಂಜಿ, ಇನ್ನೊಂದು ಜೀರಿಗೆ ಗಂಜಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಬಾರ್ಲಿ ಗಂಜಿ. ಅದನ್ನು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ 1/4 ಕಪ್ಪಷ್ಟು ಬಾರ್ಲಿಯನ್ನು ತಗೊಂಡು ಚೆನ್ನಾಗಿ 1-2 ಸಲ ನೀರು ಹಾಕಿ ತೊಳಿಬೇಕು. ಬಾರ್ಲಿ ಒಂದು ಧಾನ್ಯ. ನೀವು ಯಾವುದೇ ಪ್ರಾವಿಷನ್ ಸ್ಟೋರ್ ಅಥವಾ ಗ್ರಾಸರಿ ಸ್ಟೋರ್ ಇರುತ್ತಲ್ಲ, ಅಲ್ಲಿ ಹೋಗಿ ಕೇಳಿದರೆ ಬಾರ್ಲಿಯನ್ನು ಕೊಡ್ತಾರೆ. ಬಾರ್ಲಿ ದೇಹಕ್ಕೆ ತುಂಬ ತಂಪು. ತೊಳೆದಾದಮೇಲೆ 1 ಕಪ್ಪು ಅಂದರೆ 4 ಪಟ್ಟು ನೀರನ್ನು ಹಾಕಿ 4ರಿಂದ 5 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ 1-2 ವಿಸಿಲ್ ಮಾಡಿದ್ರೂ ಸಾಕಾಗುತ್ತೆ. ಒಟ್ಟು ಅದು ಅರಳಿಕೊಂಡು ಮೆತ್ತಗೆ ಬೆಂದಿರಬೇಕು. ಈ ರೀತಿ ದೊಡ್ಡದಾಗಿರಬೇಕು. ಅದು ಸ್ವಲ್ಪ ಬಿಸಿ ಆರಲಿ. ಆ ಟೈಮಲ್ಲಿ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಉದ್ದಿನ ಬೇಳೆಯನ್ನು ಹಾಕಿ ಒಗ್ಗರಣೆನ ಮಾಡಿಕೊಳ್ಬೇಕು. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಬೇಳೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗಬೇಕು. ಅಷ್ಟಾದ ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು. ಗಂಜಿ ಯಾವಾಗಲೂ ತುಂಬ ಖಾರ ಇರಬಾರ್ದು, ಸ್ವಲ್ಪ ಮೈಲ್ಡಾಗಿ ಹಿತವಾಗಿ ಇರಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಮಸಾಲೆಗಳಾಗಲಿ ಅಥವಾ ಖಾರ ಆಗಲಿ. ಆಮೇಲೆ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿ ಸ್ವಲ್ಪ ಎಲ್ಲ ಮೆತ್ತಗಾಗೋವರೆಗೆ ಹುರಿಬೇಕು. ಇಷ್ಟು ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡೋಣ. ಒಗ್ಗರಣೆ ತಯಾರಾಗುತ್ತೆ. ಈ ಕಡೆ ನಾವು ಬಾರ್ಲಿ ಬೇಯಿಸ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಮಿಕ್ಸಿ ಜಾರಲ್ಲಿ ಬೇಯಿಸಿರೋ ಬಾರ್ಲಿನ ತಗೊಂಡು 1 ಸುತ್ತು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಅಂದರೆ ತುಂಬ ನುಣ್ಣಗೆ ಮಾಡಬಾರ್ದು, ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಕಡಿ ಇರಬೇಕು. ಜಸ್ಟು ಈ ಪಲ್ಸ್ ಮೋಡ್ ಉಪಯೋಗಿಸಿದ್ರೂ ಸಾಕಾಗುತ್ತೆ. ಆ ಥರ ಮಾಡಿರೋದನ್ನು ಒಗ್ಗರಣೆಗೆ ಹಾಕಿ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ ಕಲಸಿದ್ರೆ ಆಯಿತು. ಜೊತೆಯಲ್ಲಿ ಸ್ವಲ್ಪ ಇಂಗನ್ನು ಸಹ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಬಾರ್ಲಿ ತುಂಬ ಒಳ್ಳೆಯದು, ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಮಾಡಿ ತಿನ್ನಲೇಬೇಕು. ಆ ಥರದ ರೆಸಿಪಿ ಇದು. ಇನ್ನು ನಂತರದ ರೆಸಿಪಿ ಜೀರಿಗೆ ಗಂಜಿ. ಜೀರಿಗೆ ಸಹ ಅಷ್ಟೇ ದೇಹಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಯಾವುದಾದ್ರೂ ಜೀರ್ಣದ ಸಮಸ್ಯೆ ಎಲ್ಲ ಇದ್ದರೆ, ಹೊಟ್ಟೆ ಎಲ್ಲ ಹಾಳಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ಒಂದು ಸೌತೆಕಾಯಿ, ಮುಳ್ಳು ಸೌತೆ ಅಥವಾ ಕುಕುಂಬರ್ ಬಳಸಿ ಮಾಡಿರೋ ಪಚ್ಚಡಿ ಕೂಡ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಕಪ್ಪು ಅಕ್ಕಿನ ಒಂದು ಕುಕ್ಕರಲ್ಲಿ ತಗೊಂಡು ಚೆನ್ನಾಗಿ ಒಂದು ಸಲ ತೊಳ್ಕೊಳ್ಬೇಕು. ಆಮೇಲೆ ಅದಕ್ಕೆ ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 4 ಪಟ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ನೀವು ಅನ್ನ ಮಾಡೋದಕ್ಕೆ ಎಷ್ಟು ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಳಿ. ಈ ಗಂಜಿಗೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ, 1 ಚಮಚ ಜೀರಿಗೆನ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ಕಾಯಿ ಮತ್ತು ಜೀರಿಗೆನ ರುಬ್ಬಿ ಮಾಡ್ತೀವಲ್ಲ, ಅದು ತುಂಬ ಒಳ್ಳೆ ಒಂದು ಘಮನ ಕೊಡುತ್ತೆ. ಇನ್ನು ಇವಾಗ ಇಲ್ಲಿ ಪಚ್ಚಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮುಳ್ಳು ಸೌತೆ ಅಥವಾ ಸೌತೆಕಾಯಿಯನ್ನು ಈ ರೀತಿ ಕೊಚ್ಚಿ ಮಾಡಬೇಕು. ನೀವು ಕೊಚ್ಚೋದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ತುರ್ದು ಮಾಡ್ಬೋದು. ಕೊಚ್ಚಿದ್ರೆ ನೀರು ಬಿಟ್ಕೊಳ್ಳಲ್ಲ, ಈ ರೀತಿ ಕಡಿಯಾಗಿ ಚೆನ್ನಾಗಾಗುತ್ತೆ. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಗೆ ಜೊತೆಯಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಪಚ್ಚಡಿನೂ ಅಷ್ಟೇ, ಹಾಗೆ ಅನ್ನದ ಜೊತೆ ತಿನ್ನೋದಕ್ಕೂ ಮಾಡ್ಬೋದು ಅಥವಾ ಲೈಟಾಗಿ ಮಾಡಿದ್ರೆ ಹಾಗೆ ಬೇಕಾದ್ರೂ ತಿನ್ಬೋದು. ಈ ಜೀರಿಗೆ ಗಂಜಿ ಅಥವಾ ಕಾಯಿ ಗಂಜಿ ಅಂತಲೂ ಮಾಡ್ತಾರೆ, ಅದ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಅನ್ನ ಎಷ್ಟು ಮೆತ್ತಗೆ ಬೆಂದಿದೆ. ಲೈಟಾಗಿ ಚೂರು ಮ್ಯಾಶ್ ಮಾಡ್ಕೊಳ್ಳೋಣ. ಇಷ್ಟು ಮಾಡಿ ಆದಮೇಲೆ ಈಗಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಮತ್ತು ಜೀರಿಗೆ, ಅದನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕುದಿಸ್ಬೇಕು. ಇದು ಬಿಸಿಬೇಳೆ ಬಾತು, ಪೊಂಗಲ್ಲು ಎಲ್ಲ ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇರಲಿ ಆ ಥರ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಚ್ಚಿ 1 ಕುದಿ ಕುದಿಸ್ಬೇಕು. ತುಂಬ ಹೊತ್ತೇನು ಕುದಿಸೋದು ಬೇಡ. ನಾನು ಆಗಲೇ ಹೇಳ್ದಂಗೆ ಜೀರಿಗೆ ಘಮ ಎಲ್ಲ ಬಂದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಬೇಸಿಗೆಗಾಲದಲ್ಲಿ ಅಥವಾ ಬೇರೆ ಯಾವುದೇ
ಕಾಲದಲ್ಲೂ ಕೂಡ ಇದನ್ನು ಮಾಡಿ ತಿನ್ಬೋದು. ಹೊಟ್ಟೆಗೆ ತುಂಬ ಹಿತವಾಗಿರುತ್ತೆ. ಇದಕ್ಕೆ ಹೆಚ್ಚು ಉಪ್ಪೇನು ಹಾಕೋದು ಬೇಡ, ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಆ ಕಾಯಿ ಏನು ನಾವು ಹಾಕಿರ್ತೀವಲ್ಲ ಅದರ ರುಚಿನೇ ನಮಗೆ ತುಂಬ ಎದ್ದು ಬರಬೇಕು, ಡಾಮಿನೇಟ್ ಆಗಿರಬೇಕು. ನೋಡಿ, ಹೀಗೆ ಅಲ್ಲಲ್ಲಿ ಒಂದೊಂದು ಗುಳ್ಳೆ ಬರೋಷ್ಟು ಕುದಿಸಿ ಆಮೇಲೆ ಮೇಲಿಂದ ಒಂದು ಚಮಚ ತುಪ್ಪ ಹಾಗೂ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಸೌತೆಕಾಯಿ ಪಚ್ಚಡಿ ಮತ್ತು ಉಪ್ಪಿನಕಾಯಿ ಜೊತೆ ಬಡಿಸಿದ್ರೆ ಆಯಿತು. ಎರಡನ್ನೂ ಖಂಡಿತ ಟ್ರೈ ಮಾಡಿ ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.